ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಿಲ್ಡ್ ಸಂಸ್ಥಾಪಕ ಅಧ್ಯಕ್ಷರುಗಳಾದ ಸುರೇಂದ್ರಾಚಾರ್ಯ ಕೋರ್ತಕುಂದ ಹಾಗೂ ರಘುನಾಥ ರೆಡ್ಡಿ ಮನ್ಸ್ಲಾಪುರು 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಸುರೇಂದ್ರಾಚಾರ್ ಕೋರ್ತಕುಂದ, ರಿಪೋರ್ಟರ್ಸ್ ಗಿಲ್ಡ್ ಕಾಲಕ್ಕೆ ತಕ್ಕಂತೆ ಹೊಸತನದೊಂದಿಗೆ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲಾ ಪತ್ರಕರ್ತರು ಸಂಘಟಿತರಾಗಿ ಸಮಾಜದ ಸಮಸ್ಯೆಗಳನ್ನು ಸರ್ಕಾರ, ಅಧಿಕಾರಿಗಳ ಗಮನಕ್ಕೆ ಬರುವಂತೆ ವರದಿ ಮಾಡಲು ಸಲಹೆ ಮಾಡಿದರು. ಪಥ ಬದಲಾವಣೆಯ ಸಂಕ್ರಮಣದಂದು ಕ್ಯಾಲೆಂಡರ್ ಬಿಡುಗಡೆ ಶುಭ ಸೂಚನೆ. ಬದಲಾವಣೆಗಳು ಸರ್ವರ ಬಾಳಲ್ಲೂ ಆಗಲಿ ಎಂದರು. ನಿಮ್ಮೆಲ್ಲರ ಸಂಪರ್ಕದಿಂದ ದೂರಿದ್ದು ಕಾರಣ ಏನೇ ಇರ್ಬೋದು. ನಾವು ನಿವೃತ್ತಿ ತಗೊಂಡ್ಮೇಲೆ ದೂರ ಇದ್ದು ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಈ ಗಿಲ್ಡ್ ಏನಿದೆ ಮುಂದೆ ಇಡ್ತಾ ಇದೆ. ಈ ಸಂಕ್ರಮಣ ಅಂತಂದರೆ ಒಂದು ಸಂಕ್ರಮಣ ಕಾಲ ಅಂತ, ಬಹಳ ಪರೀಕ್ಷೆಯ ಕಾಲ ಅಂಥ ಕಾಲದಿಂದ ಇವತ್ತು ಸಂಕ್ರಮಣದಿಂದ ಮಕರ ಸಂಕ್ರಮಣ ಅಂದರೆ ಸೂರ್ಯ ರಥ ಏರಿ ಹೋಗ್ತಾ ಇರತಕ್ಕಂಥ, ಅಂದರೆ ಉತ್ತರಾಯಣದಲ್ಲಿ ಏನೇ ಮಾಡಿದ್ರು ಅದು ಒಳ್ಳೆಯದು. ಸೊ ಉತ್ತರಾಯಣದ ಮೊದಲ ದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದರೆ ಸ್ವಲ್ಪ ಅಲ್ಲಲ್ಲಿ ಏನೇನೋ ಕೇಳಿ ಬರ್ತವಲ್ಲ, ಸಾಧ್ಯ ಆದಷ್ಟು ನನ್ನ ಸಲಹೆ ನೀವು ಅದನ್ನು ಎಲ್ಲವನ್ನು ಹೊಂದಿಕೊಂಡು ಹೋಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಅದು ಎಲ್ಲದಕ್ಕೂ ಒಗ್ಗಟ್ಟೇ ಬಲ. ಎಲ್ಲಿ ಭಿನ್ನ ಅಭಿಪ್ರಾಯ ಬರ್ತದೋ ಅಲ್ಲಿ ಸಂಘಟನೆಗೆ ಒಂದಿಷ್ಟು ಕುಂದಾಗ್ತದೆ. ಹಾಗಾಗೋದು ಬೇಡ. ಇರ್ತವೆ ಭಿನ್ನಾಭಿಪ್ರಾಯಗಳು ಸಹಜ. ಭಿನ್ನ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೆ ಅದು ಇನ್ನಷ್ಟು ಬಲವರ್ಧನೆ ಆಗ್ತದೆ. ಈ ಸಂಘ ಬಲವರ್ಧನೆ ಆಗಬೇಕಾದ್ರೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಮುಂದಿನ ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹಾಕ್ತಾರೆ. ಯಾವುದಕ್ಕೆ ಅದೊಂದು ನಿರ್ದಿಷ್ಟವಾದ ಸಮಯ ನಿಗದಿ ಮಾಡ್ತಿರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಚುನಾವಣೆ ಆಗಲಿ, ಅಥವಾ ಕ್ಯಾಲೆಂಡರ್ ಅಂತಂದರೆ ನಾವು ನಮ್ಮ ಗೋಲ್ ಏನು, ನಮ್ಮ ಗುರಿ ಏನು, ಗುರಿಯನ್ನು ಯಾವ ರೀತಿ ನಾವು ಸಾಧಿಸಬೇಕು, ಆ ನಿಟ್ಟಿನಲ್ಲಿ ನಮ್ಮ ಚಿಂತೆ ಹೋಗಿ ಎಲ್ಲರನ್ನು ಹೊಂದಿಕೊಳ್ಳುವಂಥ ಒಂದು ಬಲಾಢ್ಯ ಶಕ್ತಿಯಾಗಿ ಗಿಲ್ಡು. ಯಾಕಂದ್ರೆ ನಮಗೊಂದು ಸ್ವಲ್ಪ ಕನ್ಸರ್ನ್ ಇದೆ. ಏನಪ್ಪ ಅಂದರೆ ನಾವು ಕೆಲಸ ಮಾಡಿ ಹೋಗಿದ್ವಿ. ಯಾರು ಏನು ನಮ್ಗೆ ಏನು ಹೇಳಿದ್ರು ನಾನು ಈ ಸಂಘದ ಬಗ್ಗೆ ಮಾತ್ರ ನಾನು ಅಪಸ್ವರ ಯಾವತ್ತೂ ಆಗೋದಿಲ್ಲ. ಆದರೆ ಹಂಗೆ ಅದ ಅಂದ್ಕೊಂಡು ಆ ಅಪಸ್ವರಗಳನ್ನು ಕಿತ್ತೊಗೆಯುವುದು, ಆ ಅಪಸ್ವರಗಳನ್ನು ಕಿತ್ತೊಗೆಯುವ ನಿಟ್ಟಿನಲ್ಲಿ ಸಂಘ ಸಕ್ರಿಯವಾಗಿ ಸಾಗಿ ಮುಂದೆ ನಮ್ಮ ಬೆಂಬಲ ಅಂತೂ ಯಾವಾಗಲೂ ಇರ್ತದೆ. ನಾವು ಆಕ್ಟಿವ್ನೆಸ್ಸು ಈ ಸಂಕಲ್ಪದಿಂದ ಇನ್ನಷ್ಟು ವೃದ್ಧಿಯಾಗಲಿ ಅಂತ ನಾನು. ರಘುನಾಥ ರೆಡ್ಡಿ ಮನ್ಸ್ಲಾಪುರು ಮಾತನಾಡಿ, ರಿಪೋರ್ಟರ್ಸ್ ಗಿಲ್ಡ್ ಹೊಸತನದೊಂದಿಗೆ ಕೆಲಸ ಮಾಡುತ್ತಿದ್ದು ಅದಕ್ಕೆ ಎಲ್ಲ ಹಿರಿಯರು ಕಿರಿಯರು ಬೆನ್ನೆಲುಬಾಗಿ ನಿಂತು ಬೆಂಬಲಿಸುವ ಕೆಲಸ ಮಾಡಲು ಸಲಹೆ ಮಾಡಿದರು. ಸಮಾರಂಭವನ್ನು ಹಮ್ಮಿಕೊಳ್ಳುತ್ತಿದ್ದು ಬಹಳ ಸಂತೋಷ ಸಂಗತಿ. ನಮ್ಮ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಸ್ಥಾಪನೆಯಾಗಿ ಹಲವಾರು ವರ್ಷಗಳ ಕಳೆದು ಕೂಡ ಇವತ್ತಿಗೂ ತನ್ನ ವೈಶಿಷ್ಟ್ಯತೆಯನ್ನು ತಿಳಿಸ್ಕೊಂಡು ಬಂದಿದೆ. ಇಂದಿನ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಾ ಹಲವು ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಮುಂದೆ ಸಾಗಿದೆ. ಜೊತೆಗೆ ನಮ್ಮ ಪತ್ರಕರ್ತರ ಯೋಗಕ್ಷೇಮತೆಗೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದೆ. ಇದು ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾ ನಾನು ಮಾತುಗಾರಲ್ಲ. ಹೀಗಾಗಿ ನಮ್ಮ ಹಿರಿಯರು ಸಂಘದ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿಸಿದ್ದಾರೆ. ಹೀಗಾಗಿ ನಾನು ಹೆಚ್ಚು ಮಾತನಾಡಲು ಹೋಗಲ್ಲ.
ಅಧ್ಯಕ್ಷತೆ ವಹಿಸಿದ್ದ ಗಿಲ್ಡ್ ಉಪಾಧ್ಯಕ್ಷ ಎಂ ಜಯರಾಮ್ ಮಾತನಾಡಿ, ರಿಪೋರ್ಟರ್ಸ್ ಗಿಲ್ಡ್ ಕಳೆದ 25 ವರ್ಷಗಳಿಂದ ನಗರದ ಪತ್ರಕರ್ತರಿಗಾಗಿ ಕೆಲಸ ಮಾಡುತ್ತಿದೆ. ಮುಂದೆಯೂ ಮಾಡಲಿದ್ದು, ಹಿರಿಯರ ಮಾರ್ಗದರ್ಶನ, ಕಿರಿಯರ ಸಲಹೆಯೊಂದಿಗೆ ಹೆಜ್ಜೆ ಇಡುತ್ತೇವೆ ಎಂದರು. ಅಧ್ಯಕ್ಷರು ಬರಬೇಕಾಗಿತ್ತು, ಅವರ ಉಪಸ್ಥಿತಿಯಲ್ಲಿ ನಾನಿದ್ದೇನೆ. ನಮ್ಮ ಸಂಘದ ನಿಕಟಪೂರ್ವ ಅಧ್ಯಕ್ಷರು, ಸಂಸ್ಥಾಪಕ ಸದಸ್ಯರಾಗಿದ್ದರಿಂದ ಸುರೇಶ್ ಆಚಾರ್ಯ ಅವರು ಅನೇಕ ಸಲಹೆಗಳನ್ನು ಗಿಲ್ಡ್ಗೆ ಕೊಟ್ಟಿದ್ದಾರೆ. ಆಗ್ಲಿಂದಲೂ ಗಿಲ್ಡ್ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದೆ, ಮುಂದೆನೂ ಶ್ರಮಿಸ್ತದೆ ಅಂತ ಹೇಳ್ತೀನಿ. ಅವರ ಎಲ್ಲ ಸಲಹೆಗಳನ್ನು ನಾವೆಲ್ಲರೂ ಪಾಲನೆ ಮಾಡ್ತೀವಿ. ಆ ಎಲ್ಲ ಸಲಹೆಗಳನ್ನು ಸ್ವೀಕರಿಸಿ ಅವರ ಹೇಳಿದಂತೆ ಮುಂದಿನ ದಿನಗಳಲ್ಲಿ ನಡ್ಕೊಂತೀವಿ, ಸಂಘವನ್ನು ಬಲಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಂತರ ಕ್ಯಾಲೆಂಡರ್ ವಿನ್ಯಾಸ ಮಾಡಿದ ಶ್ರೀನಿವಾಸ್ ಇನಾಮದಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಒಂದು ಚಂದವಾದಂಥ ವಾರ್ಷಿಕ ಕ್ಯಾಲೆಂಡರ್ನ ರೂಪಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಶ್ರೀನಿವಾಸ್ ಇನಾಮದಾರ್ ಅವರಿಗೆ. ಹಿಂದೆ ಇಲ್ಲಿ ಅವರು ಖಜಾಂಚಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಖುಷಿ ಅನಿಸ್ತದೆ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಲಸವನ್ನು ಮಾಡ್ತಿದೆ. ಇವತ್ತು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಗೆ ನಾವು ಅಚಾನಕ್ಕಾಗಿ ಮಾತಾಡ್ತಾ ಹೇಳಿದಾಗ ಒಂದು ವಾರ್ಷಿಕವಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋಣ ಅಂತ ನಮ್ಮ ಸಮಿತಿಯಲ್ಲಿ ಚರ್ಚೆ ಆಯಿತು. ಅದಕ್ಕೆ ವಿಶೇಷವಾಗಿ ಆಸಕ್ತಿ ವಹಿಸಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶ್ರೀನಿವಾಸ್ ಇನಾಮದಾರ್ ಅವರು ಅದನ್ನು ಕ್ಯಾಲೆಂಡರ್ನ ಈ ವರ್ಷ ಆಯಿತು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್. ಸೊ ಅಂಥ ಒಂದು ಸಂದರ್ಭದಲ್ಲಿ ವಾರ್ಷಿಕವಾಗಿ ಒಂದು ಕ್ಯಾಲೆಂಡರ್ನ ಇಟ್ಕೊಳ್ಳುವಂಥ ಸಣ್ಣದಾಗಿ ಕಾರ್ಯಕ್ರಮ, ನಾವೇನು ಇದನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಇರುವಂಥ ಪೃಥ್ವಿ ಸರ್ ಮತ್ತು ಹಾಗೆ ರಘುನಾಥ್ ರೆಡ್ಡಿ ಸರ್ ಅವರು, ಜಯರಾಮ್ ಸರ್ ಅವರು ಆಗಮಿಸಿ ಒಂದಷ್ಟು ಫುಲ್ಫಿಲ್ ಮಾಡಿದ್ದಾರೆ. ನಮ್ಮ ಕ್ರಾಂತಿ ಇರೋದರಿಂದ ಅವರ ಕುಟುಂಬದ ಜೊತೆಗೆ ಬಂದ್ಬಿಟ್ಟಿದ್ದೀವಿ ಅಂತ ಫೋನ್ ಮಾಡಿದರು. ಸೊ ನಿಮ್ಮೆಲ್ಲರನ್ನು ಕೂಡ ಎಸ್ ಪಿ ಅವರು ಇವತ್ತು ತಿಂತಿಣಿಯಲ್ಲಿ ಶ್ರೀಗಳು ಇದಾಗಿರೋದ್ರಿಂದ ಎಸ್ ಪಿ ಅವರು ಬರ್ತಿದ್ದಾರೆ ನಮ್ಮ ಜೊತೆಗೆ. ಅಲ್ಲಿಗೆ ಹೋಗ್ಬೇಕಾಗಿ ಕರ್ತವ್ಯ ನಿಮಿತ್ತ ಅನ್ನೋ ಕಾರಣಕ್ಕಾಗಿ ನಾವು ಅವರು ಕೂಡ ಬರಲಿಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಕರೆಗೆ ನೀವೆಲ್ಲರೂ. ವೇದಿಕೆಯಲ್ಲಿ ಪ್ರಾದೇಶಿಕ ಜಿಲ್ಲಾ ಕನ್ನಡ ಪತ್ರಿಕೆ ಸಂಪಾದಕರ ಸಂಘದ ಅಧ್ಯಕ್ಷ ಚನ್ನಬಸವ ಬಾಗಲವಾಡ, ಗಿಲ್ಡ್ ಖಜಾಂಚಿ ಕೆ ಸಣ್ಣ ಈರಣ್ಣ ಸೇರಿದಂತೆ ಸದಸ್ಯರು, ಪತ್ರಕರ್ತರು ಇದ್ದರು.